ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು 4ರಿಂದ 7 ಚಿಕ್ಕಿ ಇಟ್ಟು ಯಾವ ರೀತಿ ಸುಂದರವಾಗಿ ಈಸಿಯಾಗಿ ಯಾವ ರೀತಿ ರಂಗೋಲಿಯನ್ನು ಹಾಕಬಹುದು ಅಂತ ಹೇಳಿ ಇವತ್ತು ನಿಮಗೆಲ್ಲ ಹೇಳ್ಕೊಡ್ತೀನಿ. ಫಸ್ಟಿಗೆ ನೋಡಿ, ಕೆಳಗಡೆ ಏನು 4 ಚಿಕ್ಕಿ ಇದೆಯಲ್ಲ, ಇಲ್ಲಿ ಕರೆಕ್ಟು ಎಷ್ಟು 6 ಸೈಡಿಗೆ 4 ಚಿಕ್ಕಿ ಬರುತ್ತೆ. 6 ಸೈಡು ನಾವೇನು ಮಾಡಬೇಕು, ಲಾಸ್ಟ್ ಚಿಕ್ಕಿ ನಡುವಿನ ಒಂದು ಚಿಕ್ಕಿ ತೆಗೆದುಕೊಂಡು ನಾವೇನು ಮಾಡಬೇಕು, ಈ ರೀತಿ ಟ್ರಯಾಂಗಲನ್ನು ಮಾಡ್ತಾ ಹೋಗಬೇಕು. ತ್ರಿಕೋನಕಾರವನ್ನು ಈ ರೀತಿಯಲ್ಲಿ ಮಾಡ್ತಾ ಹೋಗಬೇಕು. ಈಗ ನೋಡಿರಿ, ಮಧ್ಯದಲ್ಲಿ ಏನು ಚಿಕ್ಕಿ ಇದೆಯಲ್ಲ, ಅದೇ ಚಿಕ್ಕಿನೇ ಯೂಸ್ ಮಾಡಿ ನಾವು ಟ್ರಯಾಂಗಲ್ ಮಾಡ್ತಾ ಹೋಗಬೇಕು. ಲಾಸ್ಟ್ ಚಿಕ್ಕಿ, ಮಧ್ಯದಲ್ಲಿರೋ ಚಿಕ್ಕಿ, ಇವೆರಡನ್ನೂ ಯೂಸ್ ಮಾಡಬೇಕು. ಈಗ ನೋಡಿ, ನಾನು ಲಾಸ್ಟ್ ಚಿಕ್ಕಿಯಿಂದ ಮಧ್ಯದಲ್ಲಿರೋವಂಥ ಚಿಕ್ಕಿಗೆ ಹೋಗ್ತಾ ಇದ್ದೀನಿ. ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಈ ಸೈಡು ಹಾಗೆ, ಈ ಸೈಡಿಗೆ ಏನಾಗಿದೆ, ಈ ಸೈಡ್ 4 ಚಿಕ್ಕಿ ಇದೆ, ಅದರಲ್ಲೇ ಮಧ್ಯದಲ್ಲಿರೋ ಚಿಕ್ಕಿಗೆ ನಾನು ರೌಂಡ್ ಅಪ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಈ ರೀತಿ ಟ್ರಯಾಂಗಲ್ ಶೇಪನ್ನು 6 ದಿಕ್ಕಿಗೂ ನಾವು ತೆಗಿಬೇಕು. ಈಗ ನಡುವಿನ ಚಿಕ್ಕಿ ಇದೆಯಲ್ಲ, ಆ ಲಾಸ್ಟಿನ ಚಿಕ್ಕಿ ಅದಿದೆ, ಇವೆರಡಕ್ಕೂ ಸೇರಿಸಿ ನಾವೇನು ಮಾಡಬೇಕು, ಟ್ರಯಾಂಗಲ್ನ ಮಾಡಬೇಕೀಗ. ನೋಡಿ, ಅವೆರಡು ಚಿಕ್ಕಿಯನ್ನು ನಾನು ಕವರ್ ಮಾಡಿಕೊಂಡು ಮಧ್ಯದಲ್ಲಿರೋ ಒಂದು ಚಿಕ್ಕಿಯನ್ನು ತೆಗೆದುಕೊಂಡು ನಾನು ಏನು ಮಾಡಿದ್ದೀನಿ, ಟ್ರಯಾಂಗಲ್ನ ಮಾಡಿದ್ದೀನಿ. ಈಗ ಈ ಸೈಡು ಹಾಗೆ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿರೋ ಚಿಕ್ಕಿಗೆ ರೌಂಡ್ ಅಪ್ ಮಾಡ್ತಾ ಆ ಸೈಡಿಂದ ಒಂದು ಟ್ರಯಾಂಗಲ್ನ ಮಾಡ್ತಾ ಬರ್ತಾ ಇದ್ದೀನಿ. ಇದು ರಂಗೋಲಿ ಒಂದು ಸ್ವಲ್ಪ ವಿಚಾರ ಮಾಡಿ ಮಾಡಬೇಕಿದ್ನ, ಟ್ರಯಾಂಗಲ್ನ ಎಲ್ಲೆಲ್ಲಿ ತೆಗಿಬೇಕು ಅಂತ ಹೇಳಿ. ನೀವು ಕರೆಕ್ಟಾಗಿ ಒಂದು ಸಲ ವಿಚಾರ ಮಾಡಿದರೆ ಈ ಟ್ರಯಾಂಗಲ್ ತೆಗೆಯೋದು ತುಂಬ ಈಸಿ ಇದೆ. ಆಮೇಲೆ ರಂಗೋಲಿ ತುಂಬ ಸುಂದರವಾಗಿ ಕಾಣಿಸುತ್ತೆ. ಇದು ರಂಗೋಲಿ ಹೇಗೆ ಹಾಕಿದ್ದಾರೇನೋ ಐಡಿಯಾನೇ ಬರಲ್ಲ ಅಂತ ಈ ರೀತಿ ಅನಿಸುತ್ತೆ. ಬಟ್ ಇದು ರಂಗೋಲಿ ಈಸಿ ಇದೆ, ತುಂಬ ಈಸಿ ಇದೆ ಇದು ರಂಗೋಲಿ. ನಾ ಏನು ಮಾಡಿದ್ದೀನಿ, ನೆಕ್ಸ್ಟು ಟ್ರಯಾಂಗಲ್ ಏನು ಬಂದಿದೆ ಅಲ್ಲ, ಅದರಲ್ಲಿ ಒಂದು ಫ್ಲವರ್ ಥರ ನಾನು ಎಳೆಗಳನ್ನು ಬಿಡಿಸ್ತಾ ಹೋಗಿದ್ದೀನಿ. ಅದು ಫ್ಲವರ್ ತೆಗಿಲಿಕ್ಕೆ ಏನು ಮಾಡಿದ್ದೀನಿ, ಯೆಲ್ಲೋ ಕಲರನ್ನ ರಂಗೋಲಿಯನ್ನು ಯೂಸ್ ಮಾಡಿದ್ದೀನಿ. ಅಂದರೆ ನಿಮಗೆ ಗೊತ್ತಾಗತ್ತೇನೆ ಯಾವ ರೀತಿ ಒಂದು ಫ್ಲವರ್ನ ತೆಗೆದುಕೊಂಡಿದ್ದೀನಿ, ಸ್ವಲ್ಪ ಐಡಿಯಾ ಬರುತ್ತೆ ನಿಮಗೆಲ್ಲರಿಗೂ ಇದನ್ನು ತೆಗಿಲಿಕ್ಕೆ. ಈ ರೀತಿ ಫ್ಲವರ್ನ ಮಾಡಿ 3 ಡಾಟ್ನ ನಾನು ಕವರ್ ಮಾಡಿದ್ದೀನಿ. ಆ ಟ್ರಯಾಂಗಲ್ ಸುತ್ತಲೂ ಇರುವಂಥ 3 ಡಾಟ್ಗಳನ್ನು ಈ ರೀತಿ ಫ್ಲವರ್ಲೇ ಕವರ್ ಅಪ್ ಮಾಡಿದ್ದೀನಿ. ನೋಡಿ, ಈ ರಂಗೋಲಿ ಎಷ್ಟು ಸುಂದರವಾಗಿ ಕಾಣ್ತಾ ಬರ್ತಾ ಇದೆ ಇದೀಗ. ಇದೇ ರೀತಿ ಎಲ್ಲ ಟ್ರಯಾಂಗಲ್ನಲ್ಲೂ ಇದೇ ರೀತಿ ಫ್ಲವರ್ಸನ್ನು ಮಾಡ್ತಾ ಬರ್ತಾ ಇದ್ದೀನಿ ಈಗ. ನಾ ಹೇಳಿಕೊಟ್ಟಿರುವಂಥ ಈ ರಂಗೋಲಿಯನ್ನು ಎಲ್ಲರೂ ನೀವು ನಿಮ್ಮ ಮನೆ ಮುಂದೆ ಹಾಕಿ ಟ್ರೈ ಮಾಡಿ. ತುಂಬ ಸುಂದರವಾಗಿ ಕಾಣಿಸುತ್ತೆ ಇದು ರಂಗೋಲಿ. ನಿಮಗೆಲ್ಲರಿಗೂ ನಾನು ಹಾಕುತ್ತಿರುವಂಥ ಎಲ್ಲ ರಂಗೋಲಿಗಳು ಇಷ್ಟವಾದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೊಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ನನ್ನ ರಂಗೋಲಿಯನ್ನು ಶೇರ್ ಮಾಡಿ. ಮಧ್ಯದಲ್ಲಿರೋ ಅಂಥ ಒಂದು ಡಾಟಿಗೆ ನಾನು ಏನು ಮಾಡಿದ್ದೀನಿ, ಸ್ವಲ್ಪ ಯೆಲ್ಲೋ ಕಲರನ್ನ ಹಾಕಿ ಮಧ್ಯದಲ್ಲಿ ವೈಟ್ ಕಲರ್ನ ತುಂಬಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.